ಹಲೋ, ಯಾರು? ಹಾಯ್, ನಾನು ವಂಶಿ. ಗೊತ್ತಾಗ್ಲಿಲ್ವಾ? ನಾನು ವಂಶಿ, ಡಾಟರ್ ಆಫ್ ದೊರೆಸ್ವಾಮಿ, ಮಳವಳ್ಳಿಯಿಂದ. ಅಯ್ಯಯ್ಯೋ, ಇವಳ್ಯಾಕಪ್ಪ ಕಾಲ್ ಮಾಡಿದ್ಲು? ಅಣ್ಣ ಬೇರೆ ಪಕ್ಕದಲ್ಲೇ ಇದ್ದಾನೆ, ಏನ್ ಮಾತಾಡ್ಲಿ? ಮಾತಾಡ್ತಿಲ್ಲ ಕಣೆ. ಲೈ ಕೃಷ್ಣ, ಅಣ್ಣ, ಫೋನ್ ಎತ್ತಿ ಏನು ಮಾತಾಡದೆ ನಿಂತಿದ್ಯಲ್ಲೋ, ಯಾಕೋ ಏನೋ ಯೋಚನೆ ಮಾಡ್ತಿದ್ಯಾ? ಮಾತಾಡ. ಅದು ಅದು ರಾಂಗ್ ನಂಬರ್ ಅಣ್ಣ. ಹೇಳ್ಬಿಟ್ಟು ಇಡೋದಲ್ವಾ? ಅದನ್ನೇ ಹೇಳ್ತಿದ್ದೆ ಅಣ್ಣ. ಹಲೋ. ಅಲ್ಲ ರೀ, ಕಾಲ್ ಮಾಡಿದ್ರೆ ಕಾಲ್ ಯಾಕ್ರಿ ಕಟ್ ಮಾಡ್ತಿದ್ದೀರಾ? ನೀವ್ಯಾಕೆ ನನಗೆ ಕಾಲ್ ಮಾಡ್ತಿದ್ದೀರಾ? ನೀವು ಎದುರುಗಡೆ ಇಲ್ವಲ್ಲ, ಅದಕ್ಕೆ. ಲೈ, ಅಯ್ಯೋ, ನನಗೆ ತುಂಬಾ ಕೆಲಸ ಇದೆ. ಅಣ್ಣನು ಹೋಟೆಲಲ್ಲೇ ಇದ್ದಾನೆ. ಅದೇನ್ ಬೇಕು ಅಂತ ಬೇಗ ಹೇಳಿ. ಅದು ನೀವೇ ಬೇಕು. ರೈಟ್ ನಂಬರ್ ಬಂದ್ರೆ ಇಷ್ಟೊತ್ತು ಮಾತಾಡಲ್ಲ ಅವನು, ಅಂತದ್ರಲ್ಲಿ ರಾಂಗ್ ನಂಬರ್ ಹತ್ರ ಮಾತಾಡ್ತಾವನೆ ಅಂದ್ರೆ ಏನಿರ್ಬೋದು? ಒಂದ್ ವೇಳೆ ಯಾವ್ದಾದ್ರು ಹುಡುಗಿ ಇರ್ಬೋದಾ ಅಂತ. ಅವ್ನಿಗೆ ಅಷ್ಟೆಲ್ಲ ಸೀನ್ ಇಲ್ಲ, ಸುಮ್ಮಿರು. ನನ್ಗೆ ಯಾಕೋ ಇವನ್ ಮೇಲೆ ಡೌಟ್ ಹೊಡಿತಾ ಇದೆ. ಹಲೋ, ಹೇಳಿ. ಲೈನ್ ಅಲ್ಲೇ ಇದ್ದೀರಾ ಅಲ್ವಾ? ಹಾ ಹಾ, ಇದೀನಿ. ಅಲ್ಲ ರೀ, ನಿಮ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದೆ, ಆದ್ರೆ ನೀವು ಈ ತರ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ? ಮತ್ತಿನ್ನೇನು, ಒರಿಜಿನಲ್ ಗೆಜ್ಜೆ ನೀವೇ ಇಟ್ಕೊಂಡು ಡೂಪ್ಲಿಕೇಟ್ ಗೆಜ್ಜೆ ನನಗೆ ಕೊಟ್ಟಿದ್ದೀರಾ? ಏನೋ ಡೂಪ್ಲಿಕೇಟಾ? ಹೌದು, ನಾನು ಹೋಟೆಲಲ್ಲಿ ಕಳ್ಕೊಂಡಿರೋ ಗೆಜ್ಜೆನೇ ಬೇರೆ, ನೀವು ಕೊಟ್ಟಿರೋದೇ ಬೇರೆ. ಹೆಂಗ ಚೇಂಜ್ ಆಯ್ತು? ಇಲ್ಲ, ನಿಜವಾಗ್ಲೂ ಇಲ್ಲ. ನನ್ಗೆ ಯಾವ್ದು ಸಿಕ್ಕಿದ್ಯೋ ಅದನ್ನೇ ವಾಪಸ್ ಕೊಟ್ಟಿದ್ದೀನಿ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನಮ್ ವಂಶದಲ್ಲೇ ನನ್ನ ಸತ್ಯ ಮಾತಾಡೋರು ಯಾರು ಇಲ್ಲ ಗೊತ್ತಾ? ಅಯ್ಯಯ್ಯೋ, ನಾನು ಹಂಗೆ ಹೇಳಿಲ್ಲ. ಹಲೋ, ನಾನು ವಂಶಿ ಫ್ರೆಂಡು ನಯನ ಮಾತಾಡ್ತಿರೋದು. ಹೇಳಿ. ಏನ್ ಸರ್ ನೀವು ಯಾವ್ದೋ ಡೂಪ್ಲಿಕೇಟ್ ಗೆಜ್ಜೆನ ಕೊಟ್ಟು ನನ್ ಫ್ರೆಂಡ್ ನ ಯಾಮರ್ಸ್ಬೇಕು ಅಂತ ಅನ್ಕೊಂಡಿದೀರಾ? ಅಯ್ಯಯ್ಯೋ, ಇಲ್ಲ, ಸತ್ಯವಾಗ್ಲೂ ಇಲ್ಲ. ಅಯ್ಯೋ ಸರಿ, ನಾನಿವಾಗ ಏನ್ ಮಾಡ್ಬೇಕು ಅಂತ ಹೇಳಿ? ಹಂಗ್ ಬನ್ನಿ ದಾರಿಗೆ. ನೀವು ನಾನಿರೋ ಕಡೆ ಅಂದ್ರೆ ನಮ್ ಊರಿಗೆ ಬಂದು ಒರಿಜಿನಲ್ ಗೆಜ್ಜೆ ಎಲ್ಲಿ ಹೋಯ್ತು, ಏನಾಯ್ತು ಅಂತ ನೇರ ಮಾತಾಡ್ಬೇಕು. ನನಗಲ್ಲಿ ಬರಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸರಿ, ನಾನೇ ನಿಮ್ ಮನೆಗ್ ಬರ್ತೀನಿ. ಹಂಗೆ ಪೊಲೀಸ್ ಹತ್ರನೂ ಕಂಪ್ಲೇಂಟ್ ಕೊಡ್ತೀನಿ, ಓಕೆನಾ? ಸುಮ್ನೆ ನೀವೇ ಇಲ್ಲಿ ಬಂದು ವಂಶಿ ಹತ್ರ ಮಾತಾಡ್ಬಿಡಿ, ಇಲ್ಲಾಂದ್ರೆ ನಿಮ್ಗೆ ತೊಂದ್ರೆ. ನಾನು ಅಲ್ಲಿಗೆಲ್ಲ ಬರಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ. ರಾಂಗ್ ನಂಬರ್ ಅಂತ ಹೇಳಿ ಇಷ್ಟೊತ್ತವರೆಗೂ ಮಾತಾಡ್ತಾ ಇದೀಯಾ? ಅದು ಓಹೋ, ಏನೋ ಆಗಿದೆ. ಮುಖ ನೋಡಿದ್ರೆ ಬಿಸಿ ಎಣ್ಣೆಲಿ ಬಿಟ್ಟಿರೋ ಒಡೆ ತರ ಆಗಿದೆ. ಅದೆಲ್ಲ ಏನಾಗಿಲ್ಲ, ಏನೋ ಎಲ್ಲ ಸರಿಯಾಗೇ ಇದೆ. ಸರಿಯಾಗಿಲ್ಲ ಸರಿಯಾಗಿದೆ ಅಂತ ಹೇಳಿದ್ನಲ್ಲ. ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಕೃಷ್ಣ, ಅಣ್ಣ ಬೈಲಿ. ಬಂದೆ ಅಣ್ಣ, ಆಮೇಲೆ ಮಾಡ್ತೀನಿ. ಹಲೋ, ಕಟ್ ಮಾಡದ್ನಾ? ಪಾಪ ಕಣೆ, ತುಂಬಾ ಹೆದರ್ಕೊಂಡಿದ್ದಾನೆ ಅನ್ಸತ್ತೆ. ಸತ್ಯ ಹೇಳ್ಬಿಡಣ್ವಾ? ಇದೇ ಕಣೆ ಮಜಾ, ನಿನ್ಗೆ ಅರ್ಥ ಆಗಲ್ಲ, ಸುಮ್ನಿರು. ಹುಡುಗಿಯಾಗಿ ಹುಡುಗರ್ನ ಗೋಳಿಕೊಳ್ಳಿಲ್ಲ ಅಂದ್ರೆ ನಮ್ ಜನ್ಮಕ್ಕೆ ಅವಮಾನ. ಅಣ್ಣ, ನನಗೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಹಂಗೆ ಮುಗಿಸ್ಕೊಂಡು ಮನೆಗೆ ಹೊರಟಿರ್ತೀನಿ. ಸರಿ ಅಣ್ಣ. ಹುಷಾರು. ಸರಿ ಅಣ್ಣ. ಅಣ್ಣ, ಹಾ, ಆಗ್ಲಿಂದ ರಾಂಗ್ ನಂಬರ್ ಅಂತ ಮಾತಾಡ್ತಾನೆ ಅವನೇ, ಯಾರು ಅಂತ ಕೇಳಲ್ವಾ? ಯಾರ ಕೃಷ್ಣ ಅದು?
ಸುಮ್ಮನಿರು. ಹೇಳಲಿ. ಅಯ್ಯಯ್ಯೋ ನಾನೇನಾದ್ರೂ ವಂಶ ಅಂತ ಹೇಳ್ಬಿಟ್ರೆ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತಲ್ಲ, ಏನ್ ಮಾಡ್ಲಿ? ಲೋ, ಅವಾಗ್ಲಿಂದ ಅಣ್ಣ ಕೇಳ್ತಿಲ್ವಾ ಹೇಳು. ಅಣ್ಣ ಅದು ಫ್ರೆಂಡ್ ಅಣ್ಣ. ಯಾವ ಫ್ರೆಂಡು? ಅದು ಅದು ಮಳವಳ್ಳಿ. ಮಳವಳ್ಳಿ? ಅಲ್ಲ, ಮದ್ದೂರು, ಮೈಸೂರು ಅಣ್ಣ, ಮೈಸೂರು ಫ್ರೆಂಡು. ಸರಿ ನಾ ಹೊರಟಿರ್ತೀನಿ, ಹೋಟೆಲ್ ಕಡೆ ಹುಷಾರಪ್ಪ. ಆಯ್ತಣ್ಣ. ಹಾ ಓಯ್, ನಿಜ ಹೇಳು, ಯಾರು ಫೋನ್ ಮಾಡಿದ್ದು ಅಂತ? ಫ್ರೆಂಡು. ಆ ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಅದೆಲ್ಲ ನಿಂಗೆ ಯಾಕೆ? ಓ, ನನಗೆ ಯಾಕ? ಆಯ್ತು ಬಿಡಪ್ಪ, ಅಣ್ಣನ್ನೇ ಕೇಳಕ್ ಹೇಳ್ತೀನಿ. ಬೇಡ ಬೇಡ, ಹೇಳ್ತೀನಿ. ಹಂಗ್ ಬಾ ದಾರಿಗೆ. ಅದು ಹಾ, ಅದು ಅದು ಹುಡುಗಿ ಕಂಡು ಅದೇ ಆ ಗೆಜ್ಜೆ ಕಳ್ಕೊಂಡಿದ್ಲಲ್ಲ, ಅವಳೆ. ನೀನು ಕೊಟ್ಟಿರೋ ಗೆಜ್ಜೆ ಡೂಪ್ಲಿಕೇಟು, ಒರಿಜಿನಲ್ ಎಲ್ಲೋಯ್ತು? ಅದು ನಮ್ಮ ಊರಿಗೆ ಬಂದು ಹೇಳು ಅಂತ ಹೇಳ್ತಿದ್ದಾಳೆ. ಇಲ್ಲಾಂದ್ರೆ ನಾನೇ ನೀನಿರೋ ಜಾಗಕ್ಕೆ ಬಂದು ಗಲಾಟೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ವಾ, ಇದ ವಿಷಯ ಅಲ್ಲ ಕಣ. ತಪ್ಪೇ ಮಾಡ್ದೆ, ಒಳ್ಳೆ ಕುರಿ ತರ ಮಾತಾಡ್ತಾ ಇದ್ದೆ. ಲೇ, ಟಗರು ಕಣ ನೀನು, ಟಗರು. ನಿನ್ ಸ್ಟೈಲಲ್ಲೇ ಡ್ರ್ ಅನ್ಬಿಟ್ಟು ಒಂದ್ ಗುನ್ನ ಕೊಡ ತಾನೆ. ಇಲ್ಲ ಪಾಪ, ಆ ಹುಡುಗಿ ಒಳ್ಳೆ. ಎರಡು ನೀನೇ ಹೇಳಿದ್ರೆ ಹೆಂಗಣ? ಸರಿ, ಈ ವಿಷಯನ ಅಣ್ಣನ ಹತ್ರ ಹೇಳ್ಬಿಡು, ಎಲ್ಲ ಅವರೇ ನೋಡ್ಕೋತಾರೆ. ಅದೇ ಮತ್ತೆ. ಮೊದಲೇ ಆ ಹುಡುಗಿ ವಿಷಯಕ್ಕೆ ಅಣ್ಣ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗೀಗ ಎಲ್ಲ ಸರಿ ಹೋಗ್ತಾ ಇದೆ. ಈ ಟೈಮಲ್ಲಿ ಮತ್ತೆ ಆ ಹುಡುಗಿ ವಿಷಯ ಅಣ್ಣಂಗೆ ಗೊತ್ತಾಗದ್ ಬೇಡ. ಸುಮ್ಮನೆ ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಮತ್ ತಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ? ಅದೇ ಗೊತ್ತಾಗ್ತಲ್ಲ ಕಣೋ, ತುಂಬಾ ಭಯ ಆಗ್ತಾ ಇದೆ. ಹಾ, ನಾನೇ ಪೊಲೀಸರ ಹತ್ರ ಹೋಗಿ ನಾನೇನು ಮಾಡಿಲ್ಲ ಅಂತ ಹೇಳ್ಬಿಡ್ಲಾ? ಅಯ್ಯ ಥು, ಅಲ್ಲ ಕಣ, ಹುಡುಗಿರ್ ನೋಡಿದ್ರೆ ಯಾಕೋ ಇಷ್ಟೊಂದು ಭಯ ಬೀಳ್ತೀಯಾ? ಹಂಗಲ್ಲ, ಅವಳು ಮತ್ತೆ ಕಾಲ್ ಮಾಡಿದ್ರೆ ಏನ್ ಮಾಡ್ಲಿ? ನನಗ್ ಕೊಡು, ನಾನ್ ಮಾತಾಡ್ತೀನಿ. ಹಾ? ಹ್ಮ್